ಹಲೋ ನನ್ನ ಆತ್ಮೀಯ ಸಹೃದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲ ಸುಖವಾಗಿ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಈ ಸಣ್ಣ ಪ್ರಯತ್ನ. ಇವತ್ತಿನ ವಿಷಯ, ದೇವಸ್ಥಾನದ ದರ್ಶನವನ್ನ ಹೇಗೆ ಮಾಡಿದ್ರೆ ದೇವತೆಗಳ ಸೂಕ್ಷ್ಮ ಶಕ್ತಿ ನಿಮ್ಮ ಕಡೆ ಹರಿಯುತ್ತೆ ಮತ್ತೆ ನಿಮ್ಮ ಕಷ್ಟಗಳಿಂದ ಹೇಗೆ ನೀವು ಮುಕ್ತಿ ಹೊಂದಬಹುದು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ದೇವಸ್ಥಾನವನ್ನ ಪ್ರವೇಶ ಮಾಡುವಾಗ ಮೊದಲು ನಿಮ್ಮ ಮೈ ಮೇಲಿರೋ, ಕೈಯಲ್ಲಿರೋ ಚರ್ಮದ ವಸ್ತುಗಳನ್ನು ಕಡ್ಡಾಯವಾಗಿ ತೆಗಿಬೇಕು. ಅಂತಂದರೆ ನೀವು ಹಾಕ್ಕೊಂಡಿರೋಂಥ ಜಾಕೆಟ್ ಇರಬಹುದು, ನೀವು ಜೊತೆಲಿ ಇಟ್ಕೊಂಡಿರುವಂಥ ವ್ಯಾನಿಟಿ ಬ್ಯಾಗ್ ಇರಬಹುದು, ಪರ್ಸ್ ಇರಬಹುದು ಇತ್ಯಾದಿ. ನಿಮ್ಮ ಹತ್ತಿರ ಚರ್ಮದ ವಸ್ತುಗಳಿದ್ರೆ ತಮೋಗುಣ ಹೆಚ್ಚಾಗುತ್ತೆ. ಅದಕ್ಕೆ ಭಕ್ತನ ದೇಹದ ಸುತ್ತಲೂ ತಮೋಗುಣದ ಕೋಶ ನಿರ್ಮಾಣವಾಗುತ್ತೆ. ದೇವಸ್ಥಾನದ ಸಾತ್ವಿಕತೆಯನ್ನು ಗ್ರಹಿಸೋ ಕ್ಷಮತೆ ಈ ತಮೋಗುಣದಿಂದ ಕಡಿಮೆ ಆಗುತ್ತೆ. ಇನ್ನು ಕೈಕಾಲುಗಳನ್ನು ಸ್ವಚ್ಛ ಮಾಡಿಕೊಂಡು ತಲೆಯ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನೀರಿನಿಂದ ಬಾಯಿ ಮುಕ್ಕಳಿಸಿ ಶುಚಿಯಾಗಿ ಒಳಗೆ ಹೋಗೋದ್ರಿಂದ ಮನುಷ್ಯನ ಸಪ್ತ ಚಕ್ರ ಮತ್ತೆ ಈಶ್ವರಿ ಶಕ್ತಿಯನ್ನು ಸೆಳೆಯೋ ಸಂವೇದನಾಶೀಲತೆ ಜಾಗೃತವಾಗುತ್ತೆ. ಕುತ್ತಿಗೆಗೆ ಶಾಲು ಅಥವಾ ವೇಲನ್ನು ಸುತ್ಕೋಬೇಡಿ. ಯಾಕೆ ಅಂತಂದರೆ ಸ್ತ್ರೀಯರು ಮತ್ತು ಪುರುಷರು ಬ್ರಹ್ಮರಂಧ್ರವನ್ನು ಮುಚ್ಚಿಕೊಂಡು ದೇವಸ್ಥಾನವನ್ನು ಪ್ರವೇಶ ಮಾಡಬೇಕು. ದೇವಸ್ಥಾನದ 1 ಕಿಲೋಮೀಟರ್ ಅಂತರದ ಸುತ್ತ ಸಾತ್ವಿಕತೆ ಯಾವಾಗಲೂ ಜಾಗೃತವಾಗಿರುತ್ತೆ. ಆತ್ಮಶಕ್ತಿ ದೀರ್ಘಕಾಲ ಇರಬೇಕು ಅಂತಂದರೆ ಬ್ರಹ್ಮರಂಧ್ರವನ್ನು ಮುಚ್ಚಿಕೊಂಡಿರಬೇಕು. ಉತ್ತರ ಭಾರತೀಯರು ದೇವಸ್ಥಾನಕ್ಕೆ ಹೇಗೆ ಹೋಗ್ತಾರೆ ಅನ್ನೋದನ್ನ ಒಂದ್ಸಲ ಗಮನಿಸಿ, ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಮೊದಲು ಗೋಪುರದ ಕಳಶಕ್ಕೆ ನಮಸ್ಕಾರ ಮಾಡಿ, ನಂತರ ಗರುಡ ಧ್ವಜ ಹಾಗೆ ಪ್ರವೇಶ ದ್ವಾರಕ್ಕೆ ನಮಸ್ಕಾರ ಮಾಡಿ. ದೇವತೆಯ ಗಣಗಳು ಪ್ರವೇಶ ದ್ವಾರದಲ್ಲಿ ಅಗೋಚರರಾಗಿ ನಿಂತಿರ್ತಾರೆ. ದ್ವಾರಕ್ಕೆ ನಮಸ್ಕಾರ ಮಾಡೋದ್ರಿಂದ ಗಣಗಳ ಅನುಮತಿ ಬೇಡಿದ ಹಾಗೆ ಅರ್ಥ. ಗರುಡ ಧ್ವಜ ಧರ್ಮಕಣಗಳಿಂದ ದೇವಸ್ಥಾನದಲ್ಲಿ ಸಗುಣ ರಚನೆಯಲ್ಲಿ ಸಂಚರಿಸೋ ಈಶ್ವರಿ ತತ್ವವನ್ನು ಸ್ಥಿರವಾಗಿ ಉಳಿಸುತ್ತೆ ಮತ್ತೆ ವಾಯುಮಂಡಲದಲ್ಲಿನ ತತ್ವಕಣಗಳಿಗೆ ಚೈತನ್ಯವನ್ನು ಪೂರೈಸುತ್ತೆ. ಗರುಡ ಧ್ವಜವನ್ನು ದೇವತಾ ದ್ವಾರ ಅಂತಲೂ ಕರಿಬಹುದು. ಕಾರಣ ದೇವತೆಗಳು ಅಗೋಚರ ಶಕ್ತಿ ರೂಪರಾಗಿ ದೇವಸ್ಥಾನಕ್ಕೆ ಪ್ರವೇಶ ಮಾಡೋದು. ಕೆಲವು ದೇವಸ್ಥಾನಗಳಲ್ಲಿ ದೇವತಾ ಆಕರ್ಷಣೆ ಆಗಬೇಕು ಅಂತಾನೆ ದರ್ಬೆಯನ್ನು ಸುತ್ತ ಕಟ್ಟಿರ್ತಾರೆ. ಉದಾಹರಣೆಗೆ ತಿರುಪತಿಯಲ್ಲಿ ದರ್ಬೆಯನ್ನು ಸುತ್ತ ಕಟ್ಟಿರೋದನ್ನು ನೀವು ಗಮನಿಸಿರಬಹುದು. ಆದ ಕಾರಣ ಗರುಡ ಧ್ವಜದಲ್ಲಿ ವಿಶೇಷವಾದ ಅಖಂಡ ಶಕ್ತಿ ಲಹರಿಗಳು ಸದಾ ಪ್ರಸರಿಸ್ತಾ ಇರುತ್ತೆ ಮತ್ತೆ ದರ್ಬೆ ದೇವತೆಗಳನ್ನು ಆಕರ್ಷಣೆ ಮಾಡುತ್ತೆ. ಕಳಶವನ್ನು ಮೊದಲೇ ದರ್ಶನ ಮಾಡೋದ್ರಿಂದ ಕಳಶದ ತುದಿಯಿಂದ ಸಾತ್ವಿಕ ದೇವತಾ ಲಹರಿಗಳು ಸದಾ ಕಾರ್ಯನಿರತವಾಗಿರುತ್ತೆ. ಈ ಸಾತ್ವಿಕ ಲಹರಿಗಳಿಂದ ಭಕ್ತರ ಸ್ಥೂಲ ದೇಹದ ಸುತ್ತಲೂ ಕವಚ ನಿರ್ಮಾಣವಾಗುತ್ತೆ. ಈ ಕವಚದಿಂದ ನಮ್ಮಲ್ಲಿ ಹೆಚ್ಚು ಹೆಚ್ಚು ಸಾತ್ವಿಕ ಲಹರಿಗಳನ್ನು ಗ್ರಹಿಸೋ ಕ್ಷಮತೆ ಏರ್ಪಡುತ್ತೆ. ದೇವಸ್ಥಾನದ ಪ್ರಾಂಗಣದಲ್ಲಿ ದೇವತೆಗಳ ನಿರ್ಗುಣ ಆಶೀರ್ವಾದಾತ್ಮಕ ಲಹರಿಗಳು ಸತತವಾಗಿ ಪಸರಿಸ್ತಾ ಇರುತ್ತೆ. ಈ ಲಹರಿಯ ಲಾಭವನ್ನು ಪಡೆಯೋದಕ್ಕೆ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮುದ್ರೆಯಿಂದ ಒಳಗೆ ಪ್ರವೇಶ ಮಾಡಬೇಕು. ನಮಸ್ಕಾರ ಮುದ್ರೆಯನ್ನು ಅನಾಹತ ಚಕ್ರದ ಹತ್ತಿರ ಇಟ್ಕೊಂಡು, ಅಂತಂದರೆ ನಿಮ್ಮ ಎದೆಯ ಹತ್ತಿರ, ಆದರೆ ಎದೆಗೆ ತಗುಲಿಸದೆ ಒಳಗೆ ಸಭಾಮಂಟಪವನ್ನು ಪ್ರವೇಶಿಸೋ ಮೊದಲು ಹೊಸಲು ಮೆಟ್ಟಿಲುಗಳನ್ನು ಬಲ ಕೈಯಿಂದ ಸ್ಪರ್ಶ ಮಾಡಿ ನಮ್ಮ ಸಹಸ್ರಾರು ಚಕ್ರವನ್ನು ಸ್ಪರ್ಶ ಮಾಡಬೇಕು, ಅಂದರೆ ಮುಟ್ಟಿಕೊಳ್ಳಬೇಕು. ಈಶ್ವರಿ ಚೈತನ್ಯ ನಮ್ಮೊಳಗೆ ಪ್ರವೇಶ ಮಾಡುತ್ತೆ. ದೇವಸ್ಥಾನದ ಗಂಟೆಯನ್ನು ಮಹಾಮಂಗಳಾರತಿಯ ಸಮಯದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಯಾವತ್ತೂ ಮೊಳಗಿಸಬಾರದು. ಇದರಿಂದ ಸದಾಕಾಲ ಜಾಗೃತವಾಗಿರೋ ಸಾತ್ವಿಕ ಶಕ್ತಿಗೆ ತೊಂದರೆ ಆಗುತ್ತೆ. ಆದ ಕಾರಣ ಆದಷ್ಟು ನಿಶ್ಶಬ್ದವಾಗಿರಬೇಕು, ಮಾತನಾಡಬಾರದು, ಮೌನವಾಗಿರಬೇಕು. ಶಿವಾಲಯ ಅಂತಂದರೆ ಮೊದಲು ನಂದೀಶ್ವರರ ಕೋಡುಗಳನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು.
ನಂದೀಶ್ವರರ ಕೋಡುಗಳಿಂದ ಪೃಥ್ವಿ ಮತ್ತೆ ಆಪತತ್ವಗಳಿಗೆ ಸಂಬಂಧಿತ ಶಕ್ತಿ ಲಹರಿಗಳು ಸಂಕ್ರಮಿಸುತ್ತವೆ. ನಂದೀಶ್ವರರು ಶಿವಪ್ಪನ ಮಾರಕ ಶಕ್ತಿಯ ಪ್ರತೀಕ. ಶಿವಪ್ಪರಿಂದ ಅಂದರೆ ಶಿವಲಿಂಗದಿಂದ ಹೊರಬರೋ ಶಕ್ತಿಶಾಲಿ ಶಿವತತ್ವದ ಲಹರಿಗಳನ್ನು ಮನುಷ್ಯ ದೇಹ ಸ್ವೀಕರಿಸುತ್ತೆ. ಕೆಲವು ದೇವತೆಗಳ ಮುಂದೆ ಆಮೆ ಇರುತ್ತೆ. ದೇವತೆಗಳಿಂದ ಬರೋ ಸಾತ್ವಿಕ ಪ್ರಹರಿಗಳು ಆಮೆಯ ಬಾಯಿಂದ ಗ್ರಹಿಸಲ್ಪಟ್ಟು ಅದರ 4 ಕಾಲು ಮತ್ತು ಬಾಲದಿಂದ ಪ್ರಕ್ಷೇಪಿಸಲ್ಪಡುತ್ತೆ. ಅದೇ ಕಾರಣಕ್ಕೆ ಆಮೆ ಇಡೋದು. ಮೊದಲಿಗೆ ಮೂಲ ವಿರಾಟ್ ರೂಪದ ಪಾದಗಳನ್ನು ನೋಡಿ ನಂತರ ನನ್ನ ಅಹಂಭಾವವನ್ನು ಕಡಿಮೆ ಮಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆಮೇಲೆ ದೇವರ ಎದೆಯ ಭಾಗ ಅಂದರೆ ಅನಾಹತ ಚಕ್ರದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿ ಅದಾದ ನಂತರ ಕಣ್ಣುಗಳನ್ನು ದರ್ಶನ ಮಾಡಬೇಕು. ಅನಾಹತ ಚಕ್ರದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿ ನಂತರ ದೇವರ ಕಣ್ಣುಗಳನ್ನು ದರ್ಶನ ಮಾಡಬೇಕು. ದೇವತೆಯಿಂದ ಬರೋ ಚೈತನ್ಯ ಜಾಗೃತವಾಗಿ ತೇಜೋತತ್ವದ ಲಹರಿಗಳನ್ನು ನಮ್ಮ ಅನಾಹತ ಚಕ್ರವು ಸ್ವರೂಪದಲ್ಲಿ ಏಕರೂಪತೆಯನ್ನು ಸಾಧಿಸುತ್ತೆ. ಅಂದರೆ ದೇವತಾ ಆಶೀರ್ವಾದದ ಶಕ್ತಿ ನಮಗೆ ಸಿಗುತ್ತೆ. ದೇವತೆಗಳ ಮೂಲ ರೂಪವನ್ನು ಕಣ್ಣಲ್ಲಿ ತುಂಬಿಕೊಂಡು ಇದರಿಂದ ನಮ್ಮ ಪ್ರಾಣಮಯ ಕೋಶ ಮತ್ತು ಮನೋಮಯ ಕೋಶದಲ್ಲಿನ ತತ್ವ ಕಣಗಳ ಪ್ರಾಬಲ್ಯ ಹೆಚ್ಚಿ ಸಂಪೂರ್ಣ ದೇವತಾ ಅನುಗ್ರಹವಾಗಿ ಏನೋ ಒಂದು ರೀತಿ ಅರಿಯಲಾಗದ ಶಾಂತಿ ನೆಮ್ಮದಿ ಸಿಗುತ್ತೆ. ಅಂದರೆ ನಮ್ಮ ಎಲ್ಲ ಕಷ್ಟಗಳನ್ನು ದೇವರು ಖಂಡಿತ ಪರಿಹಾರ ಮಾಡೇ ಮಾಡ್ತಾರೆ ಅನ್ನೋ ನೆಮ್ಮದಿ ಮನಸ್ಸಿಗೆ ಬಂದೇ ಬಿಡುತ್ತೆ. ಈ ರೀತಿಯ ಅನುಭವಗಳು ನಿಮ್ಮೆಲ್ಲರಿಗೂ ಆಗೇ ತಿರುತ್ತೆ. ದರ್ಶನದ ನಂತರ ಅಲ್ಲೇ ಧ್ವಜಸ್ತಂಭದ ಅಕ್ಕಪಕ್ಕದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಇದರಿಂದ ದೇವತೆಗಳಿಗೆ ದ್ವಾರಪಾಲಕರಾಗಿ ಸೇವೆ ಮಾಡಿದ ಪುಣ್ಯ ಫಲ ಸಿಗುತ್ತೆ. ದೇವರ ರೂಪವನ್ನು ಕಣ್ಣಲ್ಲೇ ತುಂಬಿಕೊಂಡು ಮೂಲ ಶಕ್ತಿಯ ರೂಪವನ್ನು ನೆನಪು ಮಾಡಿಕೊಳ್ತಾ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮನಸ್ಸಿನಲ್ಲೇ ಜಪ ಮಾಡಿ ನಂತರ ಬೆನ್ನು ತೋರಿಸದೆ 3 ಹೆಜ್ಜೆ ಹಿಂದಕ್ಕೆ ಇಟ್ಟು ಹೊರಗೆ ಬನ್ನಿ. ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬೇಡಿ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹೂವು, ಹಣ್ಣು ಅಥವಾ ಮನೆಯಿಂದ ಮಾಡಿದ ಪ್ರಸಾದವನ್ನು ತಗೊಂಡು ಹೋಗಿ ದೇವರ ಚರಣಗಳಿಗೆ ಅರ್ಪಣೆ ಮಾಡಿ.